ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಈ ವಿಷಯ ಹೇಳೋದಕ್ಕೆ ನಿಜಕ್ಕೂ ನೋವಾಗ್ತಾ ಇದೆ. ಭೂಮಿ ಮೇಲೆ ಇಂಥ ಕೊಳಕು ಮನಸ್ಥಿತಿಯವರು ಇದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಇಂಥ ಕಿರಾತಕರು ಇರೋದ್ರಿಂದಲೇ ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾವನ್ನ ಧೈರ್ಯವಾಗಿ ಬಳಸೋದಕ್ಕೆ ಹೆದರ್ತಾ ಇರೋದು, ಸ್ವಾತಂತ್ರ್ಯವೇ ಇಲ್ಲದಂತಾಗಿರೋದು. ಕಂಡೋರ್ ಮನೆ ಹೆಣ್ಣುಮಕ್ಳು ಇವ್ರ ಬಗ್ಗೆ ಹೇಳಿದ್ರೆ ನಮ್ಮನ್ನ ಕೇಳೋದ್ಯಾರು ಅನ್ನೋ ಕೆಟ್ಟ ಮನಸ್ಥಿತಿಯಿಂದಲೇ ಇಂಥ ಕಮೆಂಟ್ಗಳು ಬರೋದು. ಇವರ ಮನೆಯಲ್ಲಿರೋ ಹೆಣ್ಮಕ್ಳನ್ನು ಇದೇ ರೀತಿ ಪ್ರಶ್ನೆ ಮಾಡಿದ್ರೆ ಸುಮ್ಮನಿರ್ತಾರ? ಅವರ ತಂಗಿಗೋ ಅಕ್ಕನಿಗೋ ಅಮ್ಮನಿಗೋ ಅಥವಾ ಅವರ ಹೆಂಡತಿಗೆ ಇಂತಹದ್ದೇ ಕೊಳಕು ಪ್ರಶ್ನೆ ಕೇಳಿದ್ರೆ ಸುಮ್ಮನಿರ್ತಾರ? ನಿಮ್ಮಂತವ್ರು ಇಂಥವರ ಎರಡನೇ ಹೆಂಡತಿ ಅಂದ್ರೆ ತೆಗೆದುಕೊಳ್ಳೋದಿಕ್ ಆಗುತ್ತಾ? ಖಂಡಿತ ಆಗಲ್ಲ. ಇಂಥವರ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು. ಇವರ ಸಹವಾಸ ಯಾಕೆ ಅಂತ ಸುಮ್ಮನಾಗಬಾರದು. ಇಂಥ ಹುಳಗಳನ್ನ ಒಂದೊಂದಾಗೆ ಕಿತ್ತೊಗೆಯುತ್ತಾ ಬಂದಾಗ್ಲೆ ಎಲ್ರೂ ಸರಿಯಾಗೋದು. ಎಲ್ಲೋ ಒಂದಿಷ್ಟು ಮಂದಿಗೆ ಸರಿಯಾಗಿ ಪಾಠ ಕಲಿಸಿದ್ರೆ ಉಳಿದವರು ತೆಪ್ಪಗಾಗ್ತಾರೆ. ಆತ್ಮೀಯರೇ, ಬದಲಾದ ಕಾಲಘಟ್ಟದಲ್ಲಿ ಸಾಮಾಜಿಕ ಜಾಲತಾಣವೇ ಮನುಷ್ಯನನ್ನ ಹೆಚ್ಚು ನಿಯಂತ್ರಣ ಮಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಮನುಷ್ಯನಿಗೆ ದಾರಿ ತೋರಿಸುತ್ತದೆಯೋ ಅಷ್ಟೇ ಪ್ರಮಾಣದಲ್ಲಿ ದಾರಿಯನ್ನು ತಪ್ಪಿಸ್ತಾ ಇದೆ. ಇಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಈ ಸೋಷಿಯಲ್ ಮೀಡಿಯಾ ಅನ್ನೋ ವೇದಿಕೆ ಮೂಲಕವೇ ಬಹುತೇಕರು ಪಾಪ್ಯುಲರ್ ಆಗಿದ್ದು, ಸಿನಿಮಾ ಮಂದಿಗಂತೂ ಸೋಷಿಯಲ್ ಮೀಡಿಯಾ ಬೇಕೇ ಬೇಕು. ಅವರ ಡೈಲಿ ಅಪ್ಡೇಟ್ ಬಗ್ಗೆ ಮಾಹಿತಿ ನೀಡೋದಕ್ಕೆ ಸೋಷಿಯಲ್ ಮೀಡಿಯಾವೇ ದೊಡ್ಡ ಪ್ಲಾಟ್ಫಾರ್ಮ್. ಅಷ್ಟೇ ಯಾಕೆ, ತಮ್ಮ ಅಭಿಮಾನಿಗಳ ಜೊತೆ ಸಂಪರ್ಕದಲ್ಲಿರೋದಕ್ಕೆ ಇದೇ ಸೇತುವೆಯಾಗಿರುತ್ತೆ. ಆದ್ರೆ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡ ಸಾಕಷ್ಟು ಮಂದಿ ತಮ್ಮ ವಿಕೃತ ಮನಸ್ಥಿತಿಯನ್ನ ತೋರಿಸ್ತಿದ್ದಾರೆ. ಕೇಳಬಾರದ ಪ್ರಶ್ನೆಗಳನ್ನ ಕೇಳಿ ಜಗತ್ತಿನ ಮುಂದೆ ಹೆಣ್ಣುಮಕ್ಳು ಕಣ್ಣೀರ್ ಹಾಕಿಸ್ತಿದ್ದಾರೆ. ಇದಕ್ಕೊಂದು ಉದಾಹರಣೆ ಅಂದ್ರೆ, ಇತ್ತೀಚೆಗೆ ಬಿಗ್ ಬಾಸ್ ಸ್ಪರ್ಧಿ ಕಾವ್ಯ ಶೈವಾಗೆ ವ್ಯಕ್ತಿಯೊಬ್ಬ ಪ್ರಶ್ನೆ ಕೇಳಿದ್ದ. ಬೇಕು ಅಂತ ಕೆರಳಿಸೋ ಕೆಲಸ ಮಾಡಿದ್ದ. ಕಾವು, ನೀವು ಧನುಷ್ ಅವರ ಎರಡನೇ ಹೆಂಡತಿ ಹೌದಾ ಅಂತ ಸೋಷಿಯಲ್ ಮೀಡಿಯಾದಲ್ಲೇ ಪ್ರಶ್ನೆ ಮಾಡಿದ್ದ. ಇದಕ್ಕೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಎಂಬಂತೆ ಕಾವ್ಯ ತಿರುಗೇಟು ನೀಡಿದ್ರು. ಸಾರಿ, ನಿಮ್ಮ ಸಹೋದರಿ ಅವರ ಎರಡನೇ ಪತ್ನಿ ಅಂತೆ ಹೌದಾ ಅಂತ ಪ್ರಶ್ನೆ ಮಾಡಿದ್ರು. ಅಷ್ಟೇ ಅಲ್ಲ, ಇದನ್ನ ಕೇಳಲು ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ? ಇಂಥ ಪ್ರಶ್ನೆ ಕೇಳೋದ್ರಿಂದ ಏನ್ ಖುಷಿ ಸಿಗುತ್ತೆ? ಸಾಕು ನಿಲ್ಲಿಸಿ, ನಾವು ಮನುಷ್ಯರೇ ಅಂತ ಕೆಂಡ ಕಾರಿದ್ರು. ಇದೆಲ್ಲ ಆಗಿ ಸುಮಾರು ದಿನ ಆದ್ರೂ ಧನುಷ್ ಗೌಡ ಮಾತ್ರ ಎಲ್ಲೂ ರಿಯಾಕ್ಟ್ ಮಾಡಿರ್ಲಿಲ್ಲ. ಇದೀಗ ಫಾರ್ ದಿ ಫಸ್ಟ್ ಟೈಮ್ ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಅದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಅನ್ನೋದು ಮನರಂಜನಾ ಕಾರ್ಯಕ್ರಮ. ಅಲ್ಲಿ ಹೋದವರೆಲ್ಲ ಬಿಗ್ ಬಾಸ್ ಗೆಲ್ಲೋದಕ್ಕೆ ಹೋಗೋದು. 3 ತಿಂಗಳ ರಿಯಾಲಿಟಿ ಶೋ ಮುಗಿತಾ ಇದ್ದಂತೆ ಎಲ್ರೂ ಒಂದೇ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಾದ ಒಂದಿಷ್ಟು ವಿಷಯ ಇಟ್ಕೊಂಡು ಇಲ್ಲ ಸಲ್ಲದ ವಿವಾದ ಸೃಷ್ಟಿಸೋದು ನಿಜಕ್ಕೂ ಅಸಹ್ಯ. ಬಿಗ್ ಬಾಸ್ ಮನೆಯಲ್ಲಿ ಕಿತ್ತಾಡ್ಕೊಂಡವರೇ ಈಗ ಚೆನ್ನಾಗಿದ್ದಾರೆ. ಅವರ ಮಧ್ಯೆ ಯಾವುದೂ ಮನಸ್ತಾಪ ಇಲ್ಲ. ಆದ್ರೆ ಬಿಗ್ ಬಾಸ್ ನೋಡ್ತಾ ಇದ್ದ ಒಂದಿಷ್ಟು ಮಂದಿಯ ಮನಸ್ಸಲ್ಲಿ ಮಾತ್ರ ಇನ್ನೂ ಅದೇ ಕೊಳಕು ತುಂಬಿಕೊಂಡಿದೆ. ಹೀಗಾಗಿ ಇಂಥ ಕಾಮೆಂಟ್ ಬರ್ತಾ ಇರೋದು. ಈ ವಿಷಯದ ಬಗ್ಗೆ ಮಾತನಾಡಿದ ಧನುಷ್, ಕನ್ನಡಿಗರಾಗಿ ನಾವು ಒಬ್ಬೊಬ್ಬರನ್ನ ಬೆಳೆಸುವ ಗುಣ ಬೆಳೆಸಿಕೊಳ್ಳಬೇಕೇ ಹೊರತು ಈ ತರಹದ ಕೆಲಸ ಮಾಡಬಾರ್ದು ಅಂದಿದ್ದಾರೆ. ಅಷ್ಟೇ ಅಲ್ಲ, ಮಾತನಾಡೋರು ಮಾತನಾಡ್ತಾರೆ. ಎಲ್ಲದಕ್ಕೂ ನಾವು ಮಾತನಾಡ್ತಾ ಇದ್ರೆ ಎಷ್ಟು ಅಂತ ಮಾತನಾಡೋದು? ನಮ್ಮನ್ನ ಪ್ರೀತಿ ಮಾಡೋರಿಗೆ, ನಮಗೆ ಆಶೀರ್ವಾದ ಮಾಡೋರಿಗೆ ನಾವು ಪ್ರೀತಿ ಕೊಡಬಹುದು. ಆದ್ರೆ ಈ ರೀತಿ ನೆಗೆಟಿವ್ ಕಾಮೆಂಟ್ ಹಾಕೋರಿಗೆ ಏನು ಉತ್ತರ ಕೊಡೋದೇ ಬೇಕಾಗಿಲ್ಲ, ಮೌನವಾಗಿರೋದೇ ಒಳ್ಳೆಯದು ಅಂದಿದ್ದಾರೆ. ನಮ್ಮ ಕೆಲಸ ಮಾತನಾಡಬೇಕು. ಯಾರ್ಯಾರು ನಮಗೆ ಕೆಟ್ಟ ಕಾಮೆಂಟ್ಸ್ ಹಾಕ್ತಾರೋ ಅವರಿಗೆ ಇಷ್ಟ ಆಗುವಂತ ಕೆಲಸ ಮಾಡಬೇಕು. ಅದೇ ರೀತಿ ಮಾಡ್ತೀನಿ. ನನ್ನ ಬಗ್ಗೆ ಮಾತನಾಡಲಿ, ಆದ್ರೆ ಇನ್ನೊಬ್ಬ ಹೆಣ್ಣುಮಗಳ ಬಗ್ಗೆ ಮಾತನಾಡ್ತಾರೆ. ನನಗೂ ಒಂದು ಫ್ಯಾಮಿಲಿ ಇದೆ, ಅವರಿಗೂ ಒಂದು ಫ್ಯಾಮಿಲಿ ಇದೆ. ಅವರು ಕೂಡ ಮುಂದೆ ಮದುವೆ ಆಗ್ಬೇಕಾಗಿರುತ್ತೆ. ಒಬ್ಬರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾತನಾಡಿ. ಈ ವಿಚಾರವಾಗಿ ಕಾವ್ಯ ಜೊತೆಗೂ ಮಾತನಾಡಿದ್ದೇನೆ. ಇದೆಲ್ಲವನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಡ ಅಂತ ಹೇಳಿದ್ದೇನೆ. ನಮ್ಮ ಮನೆಯಲ್ಲಿಯೂ ಕೂಡ ತುಂಬಾ ಬೇಜಾರು ಮಾಡ್ಕೊಂಡ್ರು. ಆದಷ್ಟು ನಾನು ಸಮಾಧಾನ ಮಾಡಿದ್ದೇನೆ. ದಯವಿಟ್ಟು ಕೆಟ್ಟ ಕಾಮೆಂಟ್ ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಹುಚ್ಚರ ಸಂತೆ ಆಗೋಗಿದೆ. ಹೆಣ್ಣುಮಕ್ಕಳನ್ನೇ ಪದೇ ಪದೇ ಟಾರ್ಗೆಟ್ ಮಾಡಿ ಈ ರೀತಿಯ ಕಾಮೆಂಟ್ ಮಾಡ್ತಾರೆ. ಇಂಥವರಿಗೆಲ್ಲ ಕಡಿವಾಣ ಹಾಕೋದಕ್ಕೆ ಕಟ್ಟುನಿಟ್ಟಿನ ಕಾನೂನು ಬರಬೇಕಿದೆ. ಆಗಲೇ ಇಂಥವರೆಲ್ಲ ಪಾಠ ಕಲಿಯೋದು. ಕಂಡ ಹೆಣ್ಮಕ್ಳ ಬಗ್ಗೆ ಕಾಮೆಂಟ್ ಮಾಡೋದಿಕ್ಕೂ ಹೆದರೋದು. ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.